ಧರ್ಮೋಪದೇಶಕಾಂಡ ಅಧ್ಯಾಯ 28. ಯೆಹೋವನು ನಿಮ್ಮ ಮೊಣಕಾಲುಗಳಲ್ಲಿಯೂ ತೊಡೆಗಳಲ್ಲಿಯೂ ಮತ್ತು ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಹುಟ್ಟಿಸಿ ಬಾಧಿಸುವನು. ನಿಮಗೂ ನಿಮ್ಮ ಪಿತೃಗಳಿಗೂ ಗೊತ್ತಿಲ್ಲದ ಜನಾಂಗದವರ ದೇಶಕ್ಕೆ ಯೆಹೋವನು ನಿಮ್ಮನ್ನೂ ನೀವು ನೇಮಿಸಿಕೊಳ್ಳುವ ಅರಸರನ್ನೂ ಒಯ್ಯಿಸುವನು. ಅಲ್ಲಿ ನೀವು ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಸೇವಿಸುವಿರಿ. ಯೆಹೋವನು ನಿಮ್ಮನ್ನು ಒಯ್ಯಿಸಿದ ಜನಾಂಗಗಳಲ್ಲಿ ನೀವು ಆಶ್ಚರ್ಯಕ್ಕೂ ಗಾದೆಗೂ ಪರಿಹಾಸ್ಯಕ್ಕೂ ಗುರಿಯಾಗುವಿರಿ. ನೀವು ಹೊಲದಲ್ಲಿ ಎಷ್ಟು ಬೀಜವನ್ನು ಬಿತ್ತಿದರೂ ಮಿಡತೆಯ ದಂಡು ಬಂದು ಅದನ್ನು ತಿಂದು ಬಿಡುವುದರಿಂದ ನಿಮಗೆ ದೊರೆಯುವ ಬೆಳೆ ಅತ್ಯಲ್ಪವಾಗುವುದು. ನೀವು ದ್ರಾಕ್ಷಾ ವ್ಯವಸಾಯವನ್ನು ಎಷ್ಟು ಮಾಡಿದರೂ ಅದರ ಹಣ್ಣುಗಳನ್ನು ಹುಳಗಳೇ ತಿಂದು ಹಾಕುವುದರಿಂದ ನೀವು ಕೂಡಿಸಿಕೊಳ್ಳುವುದಿಲ್ಲ, ಅವುಗಳ ರಸವನ್ನು ರುಚಿ ನೋಡುವುದಿಲ್ಲ. ನಿಮ್ಮ ಎಲ್ಲ ಪ್ರದೇಶಗಳಲ್ಲಿ ಎಣ್ಣೆ ಮರಗಳು ಎಷ್ಟಿದ್ದರೂ ಅವುಗಳ ಕಾಯಿಗಳು ಉದುರಿ ಹೋಗುವುದರಿಂದ ನೀವು ಎಣ್ಣೆಯನ್ನು ಮೈಗೆ ಹಚ್ಚಿಕೊಳ್ಳುವುದಿಲ್ಲ. ನಿಮಗೆ ಗಂಡು ಹೆಣ್ಣು ಮಕ್ಕಳು ಎಷ್ಟು ಹುಟ್ಟಿದರೂ ಅವರು ಸೆರೆಯವರಾಗಿ ಒಯ್ಯಲ್ಪಡುವುದರಿಂದ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ನಿಮ್ಮ ಎಲ್ಲ ಮರಗಳು ಪೈರುಗಳು ಮಿಡತೆಯ ಪಾಲಾಗುವವು. ನಿಮ್ಮ ಮಧ್ಯದಲ್ಲಿರುವ ಅನ್ಯರು ನಿಮಗಿಂತಲೂ ಹೆಚ್ಚೆಚ್ಚಾಗಿ ಅಭಿವೃದ್ಧಿಗೆ ಬರುವರು. ನೀವೋ ಕಡಿಮೆಯಾಗುತ್ತಾ ಹೀನಸ್ಥಿತಿಗೆ ಬರುವಿರಿ. ಅವರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವಿರಿ, ಅವರು ಶಿರಸ್ಸಾಗುವರು. ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆಯೂ ಆತನು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆಯೂ ಹೋದುದರಿಂದ ಈ ಎಲ್ಲ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವವು. ಇವು ನಿಮಗೂ ನಿಮ್ಮ ಸಂತತಿಯವರಿಗೂ ಯಾವಾಗಲೂ ಪ್ರಾಪ್ತವಾಗುತ್ತಾ ಎಲ್ಲರಿಗೂ ಎಚ್ಚರಿಕೆಯನ್ನು ಬೆರಗನ್ನು ಉಂಟು ಮಾಡುವವು. ನಿಮಗೆ ಸರ್ವ ಸಮೃದ್ಧಿಯುಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯೆಹೋವನನ್ನು ಹರ್ಷಾನಂದಗಳುಳ್ಳವರಾಗಿ ಸೇವಿಸದೆ ಹೋದುದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಆಗ ನೀವು ಹಸಿವು ಬಾಯಾರಿಕೆಗಳುಳ್ಳವರಾಗಿ ಬಟ್ಟೆಯೂ ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಬೇಕಾಗುವುದು. ಆತನು ಕಬ್ಬಿಣದ ನೊಗವನ್ನು ಹೇರಿಸಿ ನಿಮ್ಮನ್ನು ನಾಶ ಮಾಡುವನು. ನಿಮಗೆ ತಿಳಿಯದ ಭಾಷೆಯನ್ನಾಡುವ ಒಂದು ಜನಾಂಗವು ರಣಹದ್ದು ಹೇಗೆ ದೂರದಿಂದ ಹಾರಿ ಬರುವುದೋ ಹಾಗೆ ದೂರದಿಂದ ನಿಮ್ಮ ಮೇಲೆ ಬರುವಂತೆ ಯೆಹೋವನು ಮಾಡುವನು. ಆ ಜನಾಂಗದವರು ಕ್ರೂರ ಮುಖವುಳ್ಳವರಾಗಿ ನಿಮ್ಮನ್ನು ವೃದ್ಧರೆಂದು ಮರ್ಯಾದೆ ತೋರಿಸುವುದಿಲ್ಲ, ಚಿಕ್ಕವರೆಂದು ಕನಿಕರಿಸುವುದಿಲ್ಲ. ಅವರು ನಿಮ್ಮ ದನಗಳನ್ನೂ ಬೆಳೆಗಳನ್ನೂ ತಿಂದುಬಿಟ್ಟು ನಿಮಗೆ ಧಾನ್ಯವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಎಣ್ಣೆಯನ್ನಾಗಲಿ ದನಕುರಿಗಳ ಸಂತಾನವನ್ನಾಗಲಿ ಉಳಿಸದೆ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡುವರು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ದೇಶದ ಎಲ್ಲ ಪಟ್ಟಣಗಳಿಗೂ ಅವರು ಮುತ್ತಿಗೆ ಹಾಕಿ ನೀವು ನಂಬಿಕೊಂಡಿದ್ದ ಎತ್ತರವಾದ ಕೊತ್ತಲುಗಳುಳ್ಳ ಗೋಡೆಗಳನ್ನು ಕೆಡವಿಬಿಡುವರು. ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರಿಕಿಸುವುದರಿಂದ ನೀವು ನಿಮ್ಮ ಸಂತಾನವನ್ನೇ, ಅಂದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಟ್ಟಿರುವ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನೇ ತಿನ್ನುವಿರಿ. ಶತ್ರುಗಳು ನಿಮ್ಮ ಎಲ್ಲ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರಿಕಿಸುವ ಕಾಲದಲ್ಲಿ ನಿಮ್ಮಲ್ಲಿ ಮೃದು ಸ್ವಭಾವಿಯೂ ಅತಿ ಸುಕುಮಾರನೂ ಆಗಿರುವವನು ತನಗೆ ತಿನ್ನಲಿಕ್ಕೆ ಏನೂ ಉಳಿಯದೆ ಹೋದುದರಿಂದ ತನ್ನ ಮಕ್ಕಳ ಮಾಂಸವನ್ನು ತಾನೇ ತಿನ್ನಬೇಕೆಂದು ಅಣ್ಣ ತಮ್ಮಂದಿರಿಗೂ ಪ್ರಾಣಪ್ರಿಯಳಾದ ಹೆಂಡತಿಗೂ ಉಳಿದ ಮಕ್ಕಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಂಡು ಆ ಮಾಂಸದಲ್ಲಿ ಅವರಿಗೆ ಸ್ವಲ್ಪವನ್ನಾದರೂ ಕೊಡದೆ ಹೋಗುವನು. ಶತ್ರುಗಳು ನಿಮ್ಮ ಪಟ್ಟಣಗಳಿಗೆ ಮುತ್ತಿಗೆ ಹಾಕಿ ನಿಮ್ಮನ್ನು ಬಹಳವಾಗಿ ಇರಿಕಿಸುವ ಕಾಲದಲ್ಲಿ ಕೋಮಲತೆಯ ಮತ್ತು ಅತಿ ಸುಕುಮಾರತೆಯ ದೆಸೆಯಿಂದ ಅಂಗಾಲನ್ನೂ ನೆಲಕ್ಕೆ ಇಡದವಳಾದ ಸ್ತ್ರೀಯು ತಿನ್ನಲಿಕ್ಕೆ ಏನೂ ಇಲ್ಲದವಳಾಗಿ ತಾನು ಆಗಲೇ ಹೆತ್ತ ಮಗುವನ್ನೂ ಅದರ ಮೇಲಣ ಮಾಸನ್ನೂ ರಹಸ್ಯವಾಗಿ ತಿನ್ನಬೇಕೆಂದು ಪ್ರಾಣಪ್ರಿಯರಾದ ಗಂಡನಿಗೂ ಮಗನಿಗೂ ಮಗಳಿಗೂ ಮೋರೆಯನ್ನು ಕಪ್ಪು ಮಾಡಿಕೊಳ್ಳುವಳು. ಈ ಗ್ರಂಥದಲ್ಲಿ ಬರೆದಿರುವ ಧರ್ಮಶಾಸ್ತ್ರ ವಾಕ್ಯಗಳನ್ನೆಲ್ಲ ನೀವು ಅನುಸರಿಸಲೊಲ್ಲದೆ ನಿಮ್ಮ ದೇವರಾದ ಯೆಹೋವನೆಂಬ ಮಹಾಮಹಿಮೆಯುಳ್ಳ ಭಯಂಕರ ನಾಮದಲ್ಲಿ ನೀವು ಭಯಭಕ್ತಿಯುಳ್ಳವರಾಗಿರದೆ ಹೋದರೆ ಆತನು ನಿಮಗೂ ನಿಮ್ಮ ಸಂತತಿಯವರಿಗೂ ದೀರ್ಘಕಾಲವಿರುವ ಬಹು ವಿಶೇಷವಾದ ಉಪದ್ರವಗಳನ್ನು ಬರಮಾಡುವನು. ಬಹುಕಾಲದವರೆಗೂ ವಾಸಿಯಾಗದ ಘೋರ ವ್ಯಾಧಿಗಳಿಂದ ನಿಮ್ಮನ್ನು ಬಾಧಿಸುವನು. ನೀವು ಅಂಜಿಕೊಳ್ಳುತ್ತಿದ್ದ ಐಗುಪ್ತ ದೇಶದ ರೋಗಗಳನ್ನೆಲ್ಲ ತಿರುಗಿ ನಿಮ್ಮ ಮೇಲೆ ಬರಮಾಡುವನು. ಅವು ನಿಮ್ಮನ್ನು ಹತ್ತಿಕೊಂಡೇ ಇರುವವು. ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆಯದೇ ಇರುವ
ವಿಧ ವಿಧವಾದ ರೋಗಗಳನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುವನು. ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿನಲ್ಲಿ ಲಕ್ಷ್ಯವಿಡದೆ ಹೋದುದರಿಂದ ಸ್ವಲ್ಪ ಮಂದಿಯೇ ಉಳಿಯುವಿರಿ. ಹೇಗೆ ಯೆಹೋವನು ಈಗ ನಿಮ್ಮನ್ನು ಅಭಿವೃದ್ಧಿಪಡಿಸುವುದರಲ್ಲಿಯೂ ಹೆಚ್ಚಿಸುವುದರಲ್ಲಿಯೂ ಸಂತೋಷಪಡುತ್ತಾನೋ, ಹಾಗೆಯೇ ಆಗ ನಿಮ್ಮನ್ನು ಕೆಡಿಸಿ ನಾಶಪಡಿಸುವುದರಲ್ಲಿ ಸಂತೋಷಪಟ್ಟು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದೊಳಗಿಂದ ನಿಮ್ಮನ್ನು ಕಿತ್ತು ಹಾಕುವನು. ಭೂಮಂಡಲದ ಚತುರ್ದಿಕ್ಕುಗಳಲ್ಲಿರುವ ಎಲ್ಲಾ ಜನಾಂಗಗಳಲ್ಲಿಯೂ ಯೆಹೋವನು ನಿಮ್ಮನ್ನು ಚದರಿಸುವನು. ಅಲ್ಲಿ ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಮರದ ದೇವರುಗಳನ್ನು ಕಲ್ಲಿನ ದೇವರುಗಳನ್ನು ಪೂಜಿಸುವಿರಿ. ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ. ಸ್ವಲ್ಪ ಹೊತ್ತು ಅಂಗಾಲಿಡುವುದಕ್ಕೂ ಸ್ಥಳ ಸಿಕ್ಕುವುದಿಲ್ಲ. ನೀವು ನಡುಗುವ ಹೃದಯವುಳ್ಳವರಾಗಿಯೂ ದಿಕ್ಕು ತೋರದೆ ಕಂಗೆಟ್ಟವರಾಗಿಯೂ ಮನಗುಂದಿದವರಾಗಿಯೂ ಇರುವಂತೆ ಯೆಹೋವನು ಮಾಡುವನು. ಬದುಕುವೆವೋ ಇಲ್ಲವೋ ಎಂಬುದಾಗಿ ಅನುಮಾನಪಟ್ಟು ನೀವು ಹಗಲಿರುಳು ಪ್ರಾಣಭಯದಲ್ಲಿರುವಿರಿ. ಪ್ರಾಣದ ಮೇಲಣ ನಂಬಿಕೆಯನ್ನು ಬಿಟ್ಟೇ ಬಿಡುವಿರಿ. ಮನಸ್ಸಿನಲ್ಲಿ ಯಾವಾಗಲೂ ಪ್ರಾಣ ಭಯವಿರುವುದರಿಂದಲೂ ಕಣ್ಣಿನಿಂದ ಭಯಂಕರವಾದ ಸಂಗತಿಗಳನ್ನು ನೋಡುವುದರಿಂದಲೂ ನೀವು ಹೊತ್ತಾರೆಯಲ್ಲಿ ಅಯ್ಯೋ ಅಯ್ಯೋ ಸಾಯಂಕಾಲ ಯಾವಾಗ ಬರುವುದೋ ಎಂದು, ಸಾಯಂಕಾಲದಲ್ಲಿ ಅಯ್ಯೋ ಅಯ್ಯೋ ಮರುದಿನ ಯಾವಾಗ ಬರುವುದೋ ಎಂದು ಹೇಳುವಿರಿ. ನೀವು ಐಗುಪ್ತ ದೇಶವನ್ನು ತಿರುಗಿ ಎಂದಿಗೂ ನೋಡುವುದಿಲ್ಲವೆಂದು ಯೆಹೋವನು ಹೇಳಿದ್ದರೂ ಆತನು ನಿಮ್ಮನ್ನು ಹಡಗುಗಳನ್ನೇರಿಸಿ ಅಲ್ಲಿಗೆ ತಿರುಗಿ ಹೋಗ ಮಾಡುವನು. ಅಲ್ಲಿ ನೀವು ಶತ್ರುಗಳಿಗೆ ನಿಮ್ಮನ್ನು ದಾಸದಾಸಿಯರನ್ನಾಗಿ ಮಾರಿಕೊಳ್ಳಬೇಕೆಂದು ಅಪೇಕ್ಷಿಸಿದರೂ ಯಾರೂ ನಿಮ್ಮನ್ನು ಕೊಂಡುಕೊಳ್ಳುವುದಿಲ್ಲ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು, ಸ್ವಾಗತ ಬಯಸಿ ಇಂದಿನ ನಮ್ಮ ಅಧ್ಯಯನ ಮಾಡಲಿಕ್ಕೆ ಆಹ್ವಾನಿಸುತ್ತಿದ್ದೇವೆ. ಬನ್ನಿರಿ, ಎಂದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 35ರಿಂದ 68 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಇದು ದೊಡ್ಡ ಅಧ್ಯಾಯ, 68 ವಚನಗಳಿದೆ. ಆದ ಕಾರಣ ಧರ್ಮೋಪದೇಶ ಕಾಂಡ 28 1ರಿಂದ 34ನೇ ವಚನದಲ್ಲಿ ನೋಡುವಾಗ ದೇವರು ವಿಧೇಯರಾದರೆ ಈ ಆಶೀರ್ವಾದಗಳು, ಅವಿಧೇಯರಾದರೆ ಈ ಶಾಪಗಳು, ಅಶುಭಗಳು ಎಂಬುದಾಗಿ ಹೇಳುವಂಥದ್ದನ್ನು ನೋಡಬಹುದು. ಮತ್ತು ಅಶುಭವು ಅಥವಾ ಶಾಪವು ಅದು ಊರಲ್ಲಿಯೂ ಅಡವಿಯಲ್ಲಿಯೂ ಪುಟ್ಟಿಗಳಿಗೂ ದನಕುರಿಗಳಿಗೂ ನಿಮ್ಮ ದನಕುರಿಗಳಿಗೂ ಅಶುಭ ಉಂಟಾಗುವುದು. ಅಂದರೆ ಒಬ್ಬ ಶಾಪಗ್ರಸ್ತನ ನಿಮಿತ್ತವಾಗಿ ಪ್ರಾಣಿಗಳಿಗೂ ವ್ಯವಸಾಯಕ್ಕೂ ಆರ್ಥಿಕತ್ವಕ್ಕೂ ಅಶುಭ ಶಾಪ ಪ್ರಾಪ್ತವಾಗ್ತದೆ ಎಂಬುದಾಗಿ ನೋಡ್ತೇವೆ. ಒಬ್ಬ ವ್ಯಕ್ತಿಯ ವಿಧೇಯತೆಯಿಂದ ಊರಲ್ಲಿ ಆಶೀರ್ವಾದ, ಆರ್ಥಿಕತ್ವದಲ್ಲಿ ಕ್ಷೇತ್ರದಲ್ಲಿ ಆಶೀರ್ವಾದ, ಆರೋಗ್ಯದಲ್ಲಿ ಆಶೀರ್ವಾದ, ಪುಟ್ಟಿಗಳಿಗೆ ಅಂದರೆ ಒಂದು ವೇಳೆ ಸೂಟ್ ಕೇಸ್ ಅಥವಾ ನಮ್ಮ ಕಬೋರ್ಡ್ಗಳಲ್ಲಿ ಆಶೀರ್ವಾದ, ಮನೆಗಳಲ್ಲಿ ಆಶೀರ್ವಾದ, ಪ್ರಾಣಿಗಳಿಗೆ ಆಶೀರ್ವಾದ, ಅಡವಿಯಲ್ಲಿ ಆಶೀರ್ವಾದ. ಆದರೆ ಅದೇ ಒಬ್ಬ ವ್ಯಕ್ತಿ, ಯಾವ ವ್ಯಕ್ತಿ? ದೇವರನ್ನು ನಂಬಿದ ವ್ಯಕ್ತಿ. ಇದು ಪ್ರತ್ಯೇಕವಾಗಿ ದೇವರು ತನ್ನ ಜನರಿಗೆ, ತನ್ನನ್ನು ನಂಬಿದವರಿಗೆ ಹೇಳುವಂಥದ್ದು. ನೀವು ನನ್ನನ್ನು ನಂಬಿದ ಮೇಲೆ ಕೂಡ ಅವಿಧೇಯರಾದರೆ, ಇನ್ನೊಂದು ಸಾರಿ ಹೇಳ್ತೇನೆ, ಈ ಶುಭ ಅಶುಭ, ಆಶೀರ್ವಾದ ಶಾಪ ಯಾರಿಗೆ ಅಂತ ಹೇಳ್ಬಿಟ್ಟು ನೋಡುವಾಗ ದೇವರು ಪ್ರತ್ಯೇಕವಾಗಿ ತನ್ನನ್ನು ನಂಬಿದವರಿಗೆ ಹೇಳ್ತಿದ್ದಾನೆ. ಸಾಮಾನ್ಯವಾಗಿ ನಾವು ಬೇರೆಯವರಿಗೆ ಅಂತ ತಿಳ್ಕೊಳ್ಬಾರ್ದು. ಯಾಕಂತ ಹೇಳಿದರೆ ಪ್ರತ್ಯೇಕವಾಗಿ ಇನ್ ದ ಕಾಂಟೆಕ್ಸ್ಟ್, ಈ ಸಂದರ್ಭದಲ್ಲಿ ದೇವರ ವಾಕ್ಯಾನುಸಾರವಾಗಿ ಹಿನ್ನೆಲೆಯಲ್ಲಿ ನಾವು ನೋಡುವಾಗ ದೇವರು ಮೋಶೆಗೆ ಹೇಳಿದ್ದೇನೆಂದರೆ ಎಂಬಂಥ ಪದ ಸುಮಾರು 558 ಸಾರಿ ಈ ಪಂಚಗ್ರಂಥಗಳಲ್ಲಿ, ಮೋಶೆ ಬರೆದ ಗ್ರಂಥಗಳಲ್ಲಿ ಬರುವಂಥದ್ದಾಗಿದೆ. ಮಲಾಕಿಯಲ್ಲಿ 24 ಸಾರಿ ಬರುವಂಥದ್ದಾಗಿದೆ.
ಒಟ್ಟು ಸುಮಾರು 2000ಕ್ಕಿಂತಲೂ ಹೆಚ್ಚು ಬಾರಿ ದೇವರು ಇಂತೆಂದನು, ದೇವರು ಮಾತಾಡಿದನು. ದೇವರು ಮಾತನಾಡುವಾಗ ತನ್ನ ಜನರ ಜೊತೆಯಲ್ಲಿ ಅದು ಆಶೀರ್ವಾದ ನಿಜ. ಆದರೆ ಅದೇ ಸಂದರ್ಭದಲ್ಲಿ ದೇವರು ನಂಬಿದ ಮೇಲೆ ಕೂಡ ಅವಿಧೇಯತೆಯನ್ನು ವ್ಯಕ್ತಪಡಿಸುವಾಗ ಅದು ತನ್ನ ಜನರಿಗೆ ಅದು ಅಶುಭವಾಗಿ ಮುಕ್ತಾಯವಾಗ್ತದೆ ಎಂಬಂಥ ಎಚ್ಚರಿಕೆಯನ್ನು ಕೂಡ ದೇವರು ಹೇಳುವಾತನಾಗಿದ್ದಾನೆ. ಯಾಕೆ ಅದನ್ನು ಹೇಳಿದನಂತ ಹೇಳಿದರೆ, ಪ್ರೀತಿಸಿದ್ದರಿಂದ. ಇದನ್ನು ಅನಂತರ ಧರ್ಮೋಪದೇಶ ಕಾಂಡ ನಾವು 33ನೇ ಅಧ್ಯಾಯಕ್ಕೆ ಬಂದಾಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆದರೂ ಕೂಡ ಈಗ ಅದನ್ನು ನೋಡಿಕೊಳ್ಳುವಂಥದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. ನೋಡೋಣ್ರಿ, 33ನೇ ಅಧ್ಯಾಯ ಇದೇ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ 2ನೇ ವಚನದ ಕೊನೆ ಭಾಗ 33ನೇ ಅಧ್ಯಾಯ, ಡ್ಯೂಟ್ರಾನಮಿ 33:2 ಲಾಸ್ಟ್ ಪಾರ್ಟ್, ಆತನ ಬಲಪಾರ್ಶ್ವದಲ್ಲಿ ಅಗ್ನಿ ಸದೃಶ್ಯವಾದ ಧರ್ಮಶಾಸ್ತ್ರವಿತ್ತು. ದೇವರ ವಾಕ್ಯ ಇತ್ತಂತೆ. ಅದು ಬರೇ ದೇವರ ವಾಕ್ಯ ಅಂತ ಬರೆದಿಲ್ಲ, ಅಗ್ನಿ ಸದೃಶವಾದ ಧರ್ಮಶಾಸ್ತ್ರ. ಬಲಪಾರ್ಶ್ವ, ಬಲ ಅಂತ ಹೇಳಿದ್ರೆ ಶಕ್ತಿಯುತವಾದ, ಬೆಂಕಿಯುತವಾದ, ಜ್ವಾಲಾಮಯವಾದ ಧರ್ಮಶಾಸ್ತ್ರ ದೇವರ ವಾಕ್ಯ. ಬೆಂಕಿಯೋಪಾದಿಯಲ್ಲಿ ಶಕ್ತಿಯುತವಾದಂಥ ದೇವರ ವಾಕ್ಯ ಇತ್ತು ಅಂತ ಹೇಳಿದ ಕೂಡಲೇ ಇನ್ನೊಂದು ಮಾತು 3ನೇ ಅಧ್ಯಾಯದ 3ನೇ ವಚನದ ಮೊದಲನೇ ಭಾಗದಲ್ಲಿ, ಧರ್ಮೋಪದೇಶ ಕಾಂಡ 33 2 ಕೊನೆಯ ವಚನ ಮತ್ತು 3ನೇ ಮೊದಲನೇ ಭಾಗದಲ್ಲಿ, ಆತನು ತನ್ನ ಜನರನ್ನು ಪ್ರೀತಿಸುತ್ತಾನೆ. ಇದರಿಂದ ನಾವು ತಿಳ್ಕೊಳ್ಳುವಂಥ ಒಂದು ಸಂಗತಿ ಏನೆಂದರೆ, ಈ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ ಶುಭಗಳನ್ನು, ಅಶುಭಗಳನ್ನು, ಆಶೀರ್ವಾದಗಳನ್ನು ಮತ್ತು ಶಾಪಗಳನ್ನು ದೇವರು ಹೇಳುವಾಗ ಇದು ಧರ್ಮಶಾಸ್ತ್ರ, ಇದು ದೇವರ ವಾಕ್ಯ. ಯಾಕೆ ದೇವರು ಈ ರೀತಿಯಾಗಿ ಸುಮಾರು 124 ಶಾಪಗಳನ್ನು ಇಲ್ಲಿ ತಿಳಿಸಿರುವಂಥದ್ದು ಯಾಕೆ ಅಂತ ಹೇಳ್ಬಿಟ್ಟು ನೋಡುವಾಗ, ಆತನು ತನ್ನ ಜನರನ್ನು ಪ್ರೀತಿಸುವುದರಿಂದ. ತಂದೆ ತಾಯಿಗಳು ತಮ್ಮ ಚಿಕ್ಕ ಮಕ್ಕಳಿಗೆ ಕೆಲವು ಸಾರಿ ದೊಡ್ಡವರಿಗೆ ಕೂಡ ಆ ಮನೆಗೆ ಹೋಗಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ರಾತ್ರಿ ಆದಮೇಲೆ ಮನೆಗೆ ಬರಬೇಡ, ಕತ್ಲಾಗೋ ಮುಂಚೆ ಮನೆ ಬಂದು ಸೇರು, ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡಬೇಡ, ಭಾಳ ಹೊತ್ತು ಟಿ ವಿ ನೋಡಬೇಡ, ಈ ರೀತಿಯಾಗಿ ಭಾಳ ಹೊತ್ತು ಏನದು ಈ ಮೊಬೈಲ್ನಲ್ಲಿನೇ ಸಮಯ ಕಳಿಬೇಡ, ನಿದ್ರೆ ಮಾಡು, ಭಾಳ ಹೊತ್ತು ಎಚ್ಚರವಾಗಿರಬೇಡ. ಈ ರೀತಿಯಾಗೆಲ್ಲ ಬಹಳಷ್ಟು ರೂಲ್ಸು, ನಿಯಮಗಳು, ಕಟ್ಟುನಿಟ್ಟು ಶಿಸ್ತು ಕೊಡುವಂಥದ್ದು ಪ್ರೀತಿ. ದೇವರು ಕೂಡ ಇಷ್ಟೆಲ್ಲ ಹೇಳಿದ್ದನ್ನು ನಾವು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು ದೇವರು ಯಾಕೆ ಇಷ್ಟೊಂದು 21 ಮಹಾ ಆಶೀರ್ವಾದಗಳು, 124 ಶಾಪಗಳು ಮತ್ತು ನಿಬಂಧನೆಗಳು, ಇವೆಲ್ಲ ಯಾಕೆಂದರೆ ಪ್ರೀತಿ ಅಂತ ಒಂದು ಮಾತಿನಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಆಶೀರ್ವಾದಗಳನ್ನು ದೇವರು ನಮಗೆ ಕೊಡುವಂಥದ್ದು ಆತನ ಪ್ರೀತಿಯೇ. ನೀವು ಅವಿಧೇಯರಾದರೆ ನಿಮಗೆ ಶಾಪ, ಅಶುಭಗಳು ಉಂಟಾಗ್ತದೆ ಅಂತ ಹೇಳುವಂಥದ್ದು ಕೂಡ ಪ್ರೀತಿಯೇ. ಸರಿ, ಇಲ್ಲಿ ಆತನು ಹೇಳುವಾಗ ಕ್ಷಾಮ, ಕ್ಷಯರೋಗ, ಚಳಿ ರೋಗ, ಚಳಿ ಜ್ವರ, ಉರಿತ, ಇವೆಲ್ಲವನ್ನು ಆತನು ಹೇಳಿ ಆ ಎಚ್ಚರಿಕೆಯನ್ನು ತಿಳಿಸುವಾಗ, ನೀವು ಒಂದೇ ದಾರಿಯಿಂದ ಶತ್ರುಗಳ ಎದುರಿಗೆ ಹೋಗಿ 7 ದಾರಿಗಳಿಂದ ಓಡಿ ಹೋಗುವರಿ. ಈಗ ಎಲ್ಲ ಮೊದಲಲ್ಲಿ ಏನಂತ ಬರೆದಿದೆ 28:7ರಲ್ಲಿ, ಒಂದೇ ದಾರಿಯಿಂದ ಅವರು ಅಂದರೆ ಶತ್ರುಗಳು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗೋರು. ಆದರೆ ಇಲ್ಲಿ ಶಾಪ ಬಂದಾಗ ಏನಾಗ್ತದೆ, ಅದೇ ಅನುಭವ ತನ್ನ ಜನರಿಗೆ, ದೇವರನ್ನು ನಂಬಿದವರಿಗೆ. ಇನ್ನೊಂದು ಸರಿ ಹೇಳ್ತೇನೆ, ಈ ಅಶುಭಗಳು ದೇವರನ್ನು ನಂಬಿದಾಗ್ಯೂ ಬರ್ತದೆ. ಯಾಕೆ? ನಂಬಿದವರ ಅವಿಧೇಯತೆಯಿಂದ. ಇನ್ನೊಂದು ಸರಿ ಹೇಳ್ತೀನಿ, ದೇವರನ್ನು ನಂಬಿದವರ ಅವಿಧೇಯತೆಯ ನಿಮಿತ್ತವಾಗಿ ಅಶುಭಗಳು
ಅವರಿಗೆ ಪ್ರಾಪ್ತವಾಗ್ತದೆ. ಆ ರೀತಿ ಆಗಬಾರ್ದು ಎಂಬ ಎಚ್ಚರಿಕೆ ಮಾತು. ಈಗ ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರ್ತದೆ, ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಒಳ್ಳೆಯದಂತ ನನಗೆ ಅನಿಸ್ತದೆ. ಪ್ರಕಟಣೆಯ ಪುಸ್ತಕ 3ನೇ ಅಧ್ಯಾಯದಲ್ಲಿ ಆ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇರುವಂಥ ಯೇಸು ಕರ್ತನು ಹೇಳುವಂಥ ಒಂದು ಮಾತು, ಪ್ರಕಟಣೆ 3:20. ಅದಾದ ನಂತರ ಆತನು ಹೇಳುವಂಥ ಒಂದು ಮಾತು ದಯವಿಟ್ಟು ಗಮನಿಸ್ತಕ್ಕದ್ದು. ಅದಕ್ಕಿಂತ ಮುಂಚೆ ಇರುವಂಥ ಒಂದು ಮಾತನ್ನು ಕೂಡ ನಾವು ಮರೆಯಬಾರ್ದು. 3:19 ನಾನು ಯಾರ್ಯಾರನ್ನು, ಅಂದರೆ ಯೇಸು ಕ್ರಿಸ್ತನು ಮಾತನಾಡ್ತಾ ಇರುವಂಥದ್ದು, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸ್ತೇನೆ, ಅವರನ್ನು ಶಿಕ್ಷಿಸ್ತೇನೆ. ಯಾರನ್ನು ನಾನು ಪ್ರೀತಿಸ್ತೇನೋ ಅವರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೊ. ದೇವರು ಈ ಶಾಪಗಳನ್ನೆಲ್ಲ ಹೇಳಲಿಕ್ಕೆ ಕಾರಣ ನಾವು ಆಸಕ್ತರಾಗಿರಬೇಕು. ದೇವರ ಕಡೆಗೆ ಜನರು ದೇವರ ಕಡೆಗೆ ತಿರುಗಿಕೊಳ್ಬೇಕು. ಒಮ್ಮೆ ತಿರುಗಿಕೊಂಡಿದ್ದೇವೆ, ಆದರೆ ಅನಂತರ ಬರ್ತಾ ಬರ್ತಾ ಆಶೀರ್ವಾದಗಳ ಕಡೆಗೆ ಅಥವಾ ಬೇರೆ ವಿಷಯಗಳ ಕಡೆಗೆ ತಿರುಗಿಕೊಳ್ಳುವಾಗ ದೇವರು ಆ ರೀತಿಯಾಗಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬೇಕಾಗ್ತದೆ. 37ನೇ ವಚನದಲ್ಲಿ ಯೆಹೋವನು ನಿಮ್ಮನ್ನು ವಹಿಸಿದ ಜನಾಂಗಗಳಲ್ಲಿ ನೀವು ಆಶ್ಚರ್ಯಕ್ಕೂ ಗಾದೆಗೂ ಪರಿಹಾಸ್ಯಕ್ಕೂ ಗುರಿಯಾಗುವಿರಿ. ಆ ರೀತಿಯಾಗಿ ಯೆಹೂದ್ಯರು ಆಗ್ಬಿಟ್ರು. ಆಶ್ಚರ್ಯಕ್ಕೂ ಗಾದೆಗೂ ಪರಿಹಾಸ್ಯಕ್ಕೂ. ಆದರೆ ದೇವರು ಒಳ್ಳೆಯವನು. ಆ ದೇವರು ಆ ರೀತಿಯಾಗಿ ಆಶ್ಚರ್ಯಕ್ಕೂ ಗಾದೆಗೂ ತುತ್ತಾದಂಥ ಗುರಿಯಾದಂಥ ತನ್ನ ಜನರಿಗೆ ಆತನು ಏನು ಮಾಡಿದನು ಎಂಬುದಾಗಿ ನಾವು ಜಕರ್ಯ ಗ್ರಂಥ 8ನೇ ಅಧ್ಯಾಯದಲ್ಲಿ ಓದ್ತೇವೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸುವಂಥದ್ದು ಅಥವಾ ಓದುವಂಥದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತದೆ. 8ನೇ ಅಧ್ಯಾಯ ಜಕರ್ಯನ ಗ್ರಂಥ 13ನೇ ವಚನದಲ್ಲಿ ದೇವರು ತಾನೇ ಹೇಳುವಂಥ ಒಂದು ಮಾತು ಏನಂದರೆ, ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ಸಲ್ಲುತ್ತಿತ್ತೋ ಹಾಗೆಯೇ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಅಥವಾ ಆಶೀರ್ವಾದದ ಮಾತಾಗಿ ಸಲ್ಲುವುದು. ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ. ಹೌದು, ದೇವರು ಈ ಅಶುಭಗಳನ್ನು ಹೇಳುವಾಗ ಸರಿಯಾಗುವಂಥದ್ದು 41ನೇ ವಚನ, ಅನ್ಯರಿಂದ ಬಾಧಿತರಾಗುವಂಥದ್ದು 43ನೇ ವಚನ, ಸಾಲ ಅವರು ನಿಮಗೆ ಸಾಲ ಕೊಡುವರು, ಬೇರೆಯವರು ಸಾಲ ಕೊಡ್ತಾರಂತೆ. ಇಲ್ಲಿ ರಿವರ್ಸ್ ಆಗಿಬಿಟ್ಟಿದೆ. 28ನೇ ಅಧ್ಯಾಯದ 12ನೇ ವಚನ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳೋದಿಲ್ಲ. ಆದರೆ ಆ ಆಶೀರ್ವಾದ ಶಾಪವಾದಾಗ ಏನಾಗ್ತದೆ, ಅನ್ಯರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ, ನೀವು ಅವರಿಗೆ ಅಧೀನವಾಗುವಿರಿ, ಅವರು ಶಿರಸ್ಸಾಗುವರು. ಹೌದು, ದೇವರಿದನ್ನೆಲ್ಲ ನಾವು ಕೇಳಿಸ್ಕೊಳ್ಳಿಕ್ಕೂ ಕೆಲವು ಸಾರಿ ನಮಗೆ ಇಷ್ಟವಿಲ್ಲದೆ ಇರ್ಬೋದು. ಆದರೂ ಕೂಡ ದೇವರ ವಾಕ್ಯ ಇದು, ದೇವರು ವಾಕ್ಯದಲ್ಲಿ ಬರೆದಿದೆ. ಮತ್ತು ದೇವರು ಇಲ್ಲಿ ಒಂದು ಮಾತನ್ನು ಹೇಳಿದ್ದನ್ನು ಪ್ರಿಯ ವೀಕ್ಷಕರೇ ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ಅದೇನೆಂದರೆ, ದೇವರ ಆಶೀರ್ವಾದ ತನ್ನ ಜನರಿಗೆ ಕೊಟ್ಟಾಗ ಅಥವಾ ದೇವರು ನಮಗೆ ಆಶೀರ್ವಾದಗಳನ್ನು ಕೊಟ್ಟಾಗ ಏನನ್ನು ಅಪೇಕ್ಷೆ ಪಡ್ತಾನೆ? ವಾಟ್ ಎಕ್ಸಾಕ್ಟ್ಲಿ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್ ವೆನ್ ಹಿ ಬ್ಲೆಸಸ್ ಅಸ್. ದೇವರು ನಮ್ಮನ್ನು ಆಶೀರ್ವಾದಗಳನ್ನು ಕೊಡ್ತಾ ಇರುವಾಗ ಏನನ್ನು ಅಪೇಕ್ಷೆ ಪಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 47ನೇ ವಚನ, ಧರ್ಮೋಪದೇಶ ಕಾಂಡ 28:47, ನೀವು ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ, ಹಾಗಾದರೆ ಆಶೀರ್ವಾದದ ಕಾಲ, ಸಮೃದ್ಧಿಯ ಕಾಲ, ಪ್ರಾಸ್ಪರಿಟೀಸ್, ಅಭಿವೃದ್ಧಿ ಸಮೃದ್ಧಿಯ ಕಾಲ ಅಂತ ಇದೆ ಅಲ್ವಾ? ನಿಮಗೆ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿಯೂ ನೀವು ನಿಮ್ಮ ದೇವರಾದ ಯೆಹೋವನನ್ನು
ಹರ್ಷಾನಂದಗಳುಳ್ಳವರಾಗಿ ಸೇವಿಸದೇ ಹೋದುದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಹಾಗಾದರೆ ಸರ್ವ ಅಭಿವೃದ್ಧಿ ಎಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ದೇವರು ಅಭಿವೃದ್ಧಿಯನ್ನು ಕೊಡುವಾಗ ಏನನ್ನು ದೇವರು ಅಪೇಕ್ಷೆ ಪಡ್ತಾನೆ ಅಂದರೆ ಹರ್ಷಾನಂದ ಉಳ್ಳವರಾಗಿ ದೇವರ ಸೇವೆ ಮಾಡಬೇಕು. ಹರ್ಷ ಆನಂದ ಉಳ್ಳವರಾಗಿ ಜನರು ಸೇವೆ ಮಾಡಬೇಕಂತ ಅಪೇಕ್ಷೆ ಪಡ್ತಾನೆ. ಆ ಸಂದರ್ಭದಲ್ಲಿ ನಾವು ಹರ್ಷಾನಂದದಿಂದ ದೇವರಿಗೆ ಸೇವೆಯನ್ನು ಮಾಡದೇ ಹೋದದರಿಂದ ಯೆಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು. ಶತ್ರುಗಳಂತ ಹೇಳ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಅದು ಅಕ್ಷರಿಕವಾದ ಶತ್ರುಗಳು, ಲಿಟರಲ್ ಎನಿಮೀಸ್. ಹೊಸ ಒಡಂಬಡಿಕೆಯಲ್ಲಿ ಅದನ್ನು ನಾನು ಈ ರೀತಿಯಾಗಿ ಅನ್ವಯಿಸಿಕೊಳ್ಳ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಿನ ಅಂಶ ಎಲ್ಲವೂ ಬಾಹ್ಯಾಚಾರವಾದದ್ದು, ಹೊರಗಿನದು. ದೇವಾಲಯ ಹೊರಗಿತ್ತು, ಬಲಿ ಕೊಡುವುದು ಹೊರಗಿತ್ತು, ಸಬ್ಬತ್ತು ಹೊರಗಿತ್ತು, ಚೊಚ್ಚು ಮಕ್ಕಳನ್ನು ಬಗ್ಗೆ ನಾವು ನೋಡುವಾಗ ಹೊರಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಿನ ಅಂಶ ಹೆಚ್ಚು ಕಡಿಮೆ ಎಲ್ಲವೂ ಒಳಗಿನದಾಗಿದೆ. ದೇವಾಲಯ ಒಳಗೆ, ದೇವರಿರುವಂಥದ್ದು ನಮ್ಮ ಒಳಗೆ. ಸಬ್ಬತ್ತು ನಾವು ಒಳಗೆ ಅನುಭವಿಸಬೇಕಂತ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಒಳಗೆ ಕೊಡುವೆನು. ಒಳಗಿನದು. ಅದೇ ರೀತಿಯಾಗಿ ಶತ್ರುಗಳು ಹಳೆ ಒಡಂಬಡಿಕೆಯಲ್ಲಿ ಹೊರಗಿನವರು, ಅಮಾಲೇಕ್ಯರು, ಖಾನಾನ್ಯರು, ಫಿರ್ಜಿಯರು, ಯಬುಸಿಯರು, ಈ ರೀತಿಯಾಗಿ ಹೊರಗಿನ ಶತ್ರುಗಳು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಬಹುಶಃ ಆ ಶತ್ರುಗಳು ಹೊರಗಿರ್ಬೋದು, ಆದರೆ ಹೆಚ್ಚಿನ ಅಂಶ ನಮ್ಮ ಶತ್ರುಗಳು ನಮ್ಮ ಒಳಗೇನೆ. ಗರ್ವ, ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಹಣದಾಶೆ, ಬಡಾಯಿ ಕೊಚ್ಚಿಕೊಳ್ಳುವುದು, ಅಹಂಕಾರ, ದೂಷಣೆ, ಅವಿಧೇಯತೆ, ಇವೆಲ್ಲವೂ ನಮ್ಮ ಒಳಗಿರುವಾಗ ಈ ಶತ್ರುಗಳು ಇವೆಲ್ಲವೂ ನಮಗೆ ಶತ್ರುಗಳಾಗಿ ನಮ್ಮನ್ನು ಅಪಜಯದ ಜೀವಿತಕ್ಕೆ ನಡೆಸ್ತದೆ. ದೇವರ ಚಿತ್ತ, ದೇವರನ್ನು ನಂಬಿದವರು ಜಯಶಾಲಿಗಳಾಗಿರಬೇಕು. ಕೇವಲ ಜಯಶಾಲಿಗಳಲ್ಲ, ಪೂರ್ಣ ಜಯಶಾಲಿಗಳು. ಆ ರೀತಿಯಾಗಿ ಇರಬೇಕಂತ ದೇವರು ಅಪೇಕ್ಷೆ ಪಡ್ತೇನೆ. ಆದರೆ ಶತ್ರುಗಳಿಂದ ಸೋತ ಜೀವನ ಅಶುಭದ ಜೀವನ, ಆಶೀರ್ವಾದ ಕೊರತೆಯ ಜೀವನ, ಆತ್ಮಿಕತ್ವದ ಕೊರತೆಯ ಒಂದು ಜೀವನವಾಗಿರ್ತದೆ. ಸರಿ, ಹಾಗೆಯೇ ನೋಡುವಾಗ ಈ ಗ್ರಂಥದಲ್ಲಿ ಬರೆದಿರುವ ಧರ್ಮಶಾಸ್ತ್ರ ವಾಕ್ಯಗಳನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸದಿದ್ದರೆ 59ನೇ ವಚನದಲ್ಲಿ ಬಹುಕಾಲದವರೆಗೂ ವಾಸಿಯಾಗದ ಘೋರ ವ್ಯಾಧಿ, ಅಂಜಿಕೊಳ್ಳುವಂಥದ್ದು ಭಯ ಕೂಡ ಅಶುಭನೇ, ಅದು ಆಶೀರ್ವಾದ ಅಲ್ಲ. ದೇವರ ಭಯ ಅದು ಆಶೀರ್ವಾದ. ಆದರೆ ಕಾರಣವಿಲ್ಲದ ಭಯ ಅದು ಬೇಕಾಗಿಲ್ಲ. ಐಗುಪ್ತ ದೇಶದ ರೋಗಗಳೆಲ್ಲ ಅವು ಕೂಡ ಅಶುಭ. ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಬರೆಯದೇ ಇರುವ ವಿವಿಧವಾದ ರೋಗಗಳು, ಈ ಶಾಪಕ್ಕೆ ಮಿತಿಯೇ ಇಲ್ಲ, ಆಶೀರ್ವಾದಕ್ಕೂ ಮಿತಿಯೇ ಇಲ್ಲ. ಯಾಕಂದರೆ ದೇವರು ಆಶೀರ್ವಾದದ ದೇವರಾಗಿದ್ದಾನೆ ಮತ್ತು ಅಕ್ಷರಿಕವಾಗಿ ಚದುರಿಸಲ್ಪಟ್ಟಂಥವರಾದರೂ 64ನೇ ವಚನದಲ್ಲಿ ಆ ದೇಶಗಳಲ್ಲಿ ನಿಮಗೆ ಯಾವ ವಿಶ್ರಾಂತಿಯೂ ದೊರೆಯುವುದಿಲ್ಲ. ಇಸ್ರಾಯೇಲರು ನಾನಾ ದೇಶಗಳಲ್ಲಿ ಚದುರಿಸಲ್ಪಟ್ಟಾಗ ಅವರಿಗೆ ವಿಶ್ರಾಂತಿ ಇರಲಿಲ್ಲ. ಎಷ್ಟೋ ವರ್ಷಗಳಾದ ನಂತರ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ಚದರಿ ಹೋದಂಥವರೇ, ಅಶುಭ ಹೊಂದಿದಂಥವ್ರು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಆಶೀರ್ವಾದದ ದೇವರು ಮನುಷ್ಯನಾಗಿ ಬಂದು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ಆಹ್ವಾನವನ್ನು ಕೊಡುವಾತನಾಗಿದ್ದಾನೆ. ಹೌದು, ನಾವು ಇಂಥ ಅಶುಭಗಳನ್ನು ನೋಡಿ ಹೆದರಿಕೊಳ್ಳುವಂಥದ್ದು ಬೇಕಾಗಿಲ್ಲ. ಹೌದಲ್ಲ, 124
ಶಾಪಗಳು ಇದೆಯಲ್ಲ ಎಂಬುದಾಗಿ ಹೆದರಬೇಕಾಗಿಲ್ಲ. ಯಾಕಂದರೆ ಗಲಾತಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಒಂದು ಉತ್ತೇಜನದ ಮಾತಿದೆ. ಅದರೊಂದಿಗೆ ಮುಕ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಧರ್ಮಶಾಸ್ತ್ರದ ಎಲ್ಲ ಶಾಪಗಳನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡು ನಾವು ಆಶೀರ್ವಾದ ಹೊಂದಬೇಕೆಂದು ತಾನು ಶಾಪಗ್ರಸ್ತನಾದ. ಇದು ಶುಭವಾರ್ತೆ. ಹೌದು, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯವನ್ನು 2 ಭಾಗ ಮಾಡಿ 1ರಿಂದ 34, 35ರಿಂದ 68 ವಚನಗಳನ್ನು ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 28. The Lord shall smite thee in the knees and in the legs with a sore botch that cannot be healed, from the sole of thy foot unto the top of thy head. The Lord shall bring thee and thy king which thou shalt set over thee unto a nation which neither thou nor thy fathers have known. And there shalt thou serve other gods, wood and stone. And thou shalt become an astonishment, a proverb, and a byword among all nations whither the Lord shall lead thee. Thou shalt carry much seed out into the field, and shalt gather but little in, for the locust shall consume it. Thou shalt plant vineyards and dress them, but shalt neither drink of the wine nor gather the grapes, for the worms shall eat them. Thou shalt have olive trees throughout all thy coasts, but thou shalt not anoint thyself with the oil, for thine olive shall cast his fruit. Thou shalt beget sons and daughters, but thou shalt not enjoy them, for they shall go into captivity. All thy trees and fruit of thy land shall the locust consume. The stranger that is within thee shall get up above thee very high, and thou shalt come down very low. He shall lend to thee, and thou shalt not lend to him. He shall be the head, and thou shalt be the tail. Moreover, all these curses shall come upon thee, and shall pursue thee, and overtake thee, till thou be destroyed, because thou hearkenest not unto the voice of the Lord thy God, to keep his commandments and his statutes, which he commanded thee. And they shall be upon thee for a sign and for a wonder, and upon thy seed forever, because thou servedst not the Lord thy God with joyfulness, and with gladness of heart, for the abundance of all things. Therefore shalt thou serve thine enemies, which the Lord shall send against thee, in hunger, and in thirst, and in nakedness, and in want of all things. And he shall put a yoke of iron upon thy neck, until he have destroyed thee. The Lord shall bring a nation against thee from far, from the end of the earth, as swift as the eagle flieth, a nation whose tongue thou shalt not understand, a nation of fierce countenance, which shall not regard the person of the old, nor shew favor to the young. And he shall eat the fruit of thy cattle, and the fruit of thy land, until thou be destroyed, which also shall not leave thee either corn, wine, or oil, or the increase of thy kine, or flocks of thy sheep, until he have destroyed thee. And he shall besiege thee in all thy gates, until thy high and fenced walls come down, wherein thou trustedst throughout all thy land. And he shall besiege thee in all thy gates throughout all thy land, which the Lord thy God hath given thee. And thou shalt eat the fruit of thine own body, the flesh of thy sons and of thy daughters, which the Lord thy God hath given thee in the siege, and in the straitness wherewith thine enemies shall distress thee. So that the man that is tender among you, and very delicate, his eye shall be evil toward his brother, and toward the wife of his bosom, and toward the remnant of his children which he shall leave, so that he will not give to any of them of the flesh of his children whom he shall eat. Because he hath nothing left him in the siege, and in the straitness wherewith thine enemies shall distress thee in all thy gates. The tender and delicate woman among you, which would not adventure to set the sole of her foot upon the ground for delicateness and tenderness, her eye shall be evil toward the husband of her bosom, and toward her son, and toward her daughter, and toward her young one that cometh out from between her feet, and toward her children which she shall bear. For she shall eat them for want of all things secretly in the siege, and straitness wherewith thine enemies shall distress thee in thy gates. If thou wilt not observe to do all the words of this law that are written in this book, that thou mayest fear this glorious and fearful name, the Lord thy God,
Then the Lord will make thy plagues wonderful, and the plagues of thy seed even great plagues, and of long continuance, and sore sickness, and of long continuance. Moreover, he will bring upon thee all the diseases of Egypt, which thou wast afraid of, and they shall cleave unto thee. Also every sickness and every plague which is not written in the book of this law, them will the Lord bring upon thee, until thou be destroyed. And ye shall be left few in number, whereas ye were as the stars of heaven for multitude, because thou wouldest not obey the voice of the Lord thy God. And it shall come to pass, that as the Lord rejoiced over you to do you good, and to multiply you, so the Lord will rejoice over you to destroy you, and to bring you to naught. And ye shall be plucked from off the land whither thou goest to possess it. And the Lord shall scatter thee among all people, from one end of the earth even unto the other. And there thou shalt serve other gods, which neither thou nor thy fathers have known, even wood and stone. And among these nations shalt thou find no ease, neither shall the sole of thy foot have rest. But the Lord shall give thee there a trembling heart, and failing of eyes, and sorrow of mind. And thy life shall hang in doubt before thee, and thou shalt fear day and night, and shalt have none assurance of thy life. In the morning thou shalt say, Would God it were even! And at even thou shalt say, Would God it were morning! For the fear of thine heart wherewith thou shalt fear, and for the sight of thine eyes which thou shalt see. And the Lord shall bring thee into Egypt again with ships, by the way whereof I spake unto thee. Thou shalt see it no more again. And there ye shall be sold unto your enemies for bondmen and bondwomen, and no man shall buy you.